ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಎಲ್ಲರಿಗೂ ಕೃಷಿ ಮಿತ್ರರಿಗೆ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ, ಮುಂಗಾರಿ ಮಳೆ ಸ್ಟಾರ್ಟ್ ಆಗೋಕ್ಕೆ ಚಲೋ ಆಯ್ತು ರೀ ಗೆಳೆಯರೆ. ಈಗೆಲ್ಲ ರೈತರಿಗೆ ಏನಪ್ಪ ಅಂದ್ರೆ ಬೇಸಿಗೆ ನೀರಾವರಿ ಗೋವಿನ ಜೋಳ ಬೆಳೆಗಳನ್ನ ಮಿಷಿನಿಗೆ ಹಾಕುವುದು, ಅದನ್ನು ಒಣಗಿಸೋ ಕಾರ್ಯ ನಡೆದೈತಿ. ಮತ್ತು ಹಾಗೆ ಮಳೆಗಾಲದಲ್ಲಿ ಹಸುಗಳಿಗೆ ಅಥವಾ ದನಗಳಿಗೆ ಮೇವನ್ನ ಸಂಗ್ರಹಣೆ ಮಾಡ್ತಾ ಇರುವ ರೈತರನ್ನ ಯಾವ ರೀತಿ ಸಂಗ್ರಹಣೆ ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾದ ಒಂದು ಕಿರುಚಿತ್ರ ಮಾಡಿದ್ದೀನಿ. ರೈತ ಮಿತ್ರರೇ, ನೀವೆಲ್ಲ ಯಾವ ರೀತಿ ಬೇಸಿಗೆ ಬೆಳೆಗಳ ಒಕ್ಕಲ್ತನ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಸಣ್ಣದೊಂದು ತುಣುಕು ಮಾಡಿ ನಮ್ಮ ರೈತ ಮಿತ್ರರಿಗೆ ಹಂಚುವಂಥ ಪ್ರಯತ್ನ ಮಾಡಿದ್ದೀನಿ. ಬನ್ನಿ ಗೆಳೆಯರೆ, ಯಾವ ರೀತಿ ರೈತರು ಗೋವಿನ ಜೋಳನ ಬಿಸಿಲಿಗೆ ಯಾವ ರೀತಿ ಹಾಕ್ತಾರೆ, ರೈತರಿಗೆ ಯಾವ ರೀತಿ ತೊಂದರೆ ಇದೆ ಈ ಮುಂಗಾರಿ ಮಳೆ ಟೈಮ್ನಲ್ಲಿ, ಗೋವಿನ ಜೋಳ ಒಣಗಿಸುವುದು ಯಾವ ರೀತಿ ಒಣಗಿಸ್ತಾನೆ, ಎಷ್ಟು ಕಷ್ಟಪಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಗೆಳೆಯರೆ, ವಿಡಿಯೋನ ಪೂರ್ಣ ನೋಡಿರಿ. ಯಾರೆಲ್ಲ ನನ್ನ ಗೆಳೆಯರಿಗೆ ನನ್ನ ವಿಡಿಯೋ ನನ್ನ ಚಾನಲ್ ಇಷ್ಟ ಆಗೈತಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ವಿಡಿಯೋದಾಗ ಏನೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಹಾಗೆ ಗೆಳೆಯರೆ, ಈಗ ಬೇಸಿಗೆ ಗೋಂಜಾಳ ಬಂದಾಯಿತು, ಕಟಾವು ಮಾಡಿ ಆಯಿತು. ನೋಡಿ ಗೆಳೆಯರೆ, ಇವತ್ತಿನ ದಿನ ನಾವು ಅವುಗಳನ್ನ ಮಿಷಿನಿಗೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಗೋವಿನ ಜೋಳ ಕಾಳುಗಳು ಹಸಿ ಇರುವುದರಿಂದ ಟ್ಯಾಕ್ಟರ್ನಲ್ಲಿ ಲೋಡ್ ಮಾಡಿಕೊಂಡು ಈಗ ಊರಲ್ಲಿ ಸಿಮೆಂಟ್ ರೋಡ್ನಾಗ ಹಾಕಿ ಒಣಗಿಸುವಂಥ ಕಾರ್ಯಸಿದ್ಧತೆ ನಡೆದೈತಿ. ಈಗ ನೋಡಿರಿ, ರೈತರಿಗೆ ಏನು ಸಮಸ್ಯೆ ಆಗೈತಪ್ಪ ಅಂತಂದ್ರೆ, ಈಗ ರೈತರಿಗೆ ಒಂದು ಹಳ್ಳಿಗೆ ಒಂದು ಗ್ರಾಮ ಪಂಚಾಯತಿಲಿಂದ ಒಂದು ಕಾಳು ಒಣಗಿಸೋ ಕಣ ಮಾಡಿಕೊಟ್ರಂತೂ ಭಾಳ ಬೆಸ್ಟ್ ಆಕೈತಿ ರೀ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಪಂಚಾಯತಿ ಮೆಂಬರ್ಗಳಿಗೆ ಒತ್ತಾಯ ಮಾಡುವಂಥ ಕೆಲಸ ಮಾಡ್ತಿದ್ದೀನಿ. ಹಾಗೆ ಮತ್ತು ರೈತರು ಈಗ ಮಳೆಗಾಲದಾಗ ದನಗಳಿಗೆ ಹಸುಗಳಿಗೆ ಮೇವು ಕಡಿಮೆ ಆಗದಂತೆ ಮೇವುಗಳನ್ನ ಸಂಗ್ರಹಣೆ ಮಾಡ್ಕೊತಾರೆ. ಯಾವ ರೀತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹೆಂಗೆ ಯಾಕೆ ಸಂಗ್ರಹಣೆ ಮಾಡ್ಕೊತಾರಪ್ಪ ಅಂತಂದ್ರೆ, ಮಳೆಗಾಲದಾಗ ಹಸುಗಳಿಗೆ ಮೇವಿನ ಕೊರತೆ ಆಗಬಾರ್ದಂತೇಳಿ ಈ ರೀತಿ ಗೊಂಜಾಳದ ಮೇಲಿನ ಸಿಪ್ಪೆನ ರೌದೆನ ಮಿಷಿನಿಗೆ ಹಾಕಿ ಸೈಡ್ ಬಂದಿದ್ದನ್ನು ಅದನ್ನು ಹೇರ್ಕೊಂಡು ಮನೆಯಲ್ಲಿ ಅವನ್ನ ದುಂಡು ಮಾಡಿ ಶೇಖರಣೆ ಮಾಡಿ ಇಟ್ಕೊತಾರೆ. ಯಾಕಂದ್ರೆ ಮುನ್ನೆಚ್ಚರಿಕೆಯಾಗಿ ಮಳೆಗಾಲದಾಗ ದನಗಳಿಗೆ ಮೇವನ್ನ ತೊಂದರೆ ಆಗಬಾರ್ದಂತ. ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿರಿ. ಹಾಗೆ ಶೇರ್ ಮಾಡಿರಿ. ಕಾಮೆಂಟ್ ಮಾಡೋದನ್ನು ಮರಿಬೇಡಿ ರೈತರ ಮಿತ್ರರೇ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಗೆಳೆಯರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು.